ತಾಯಿ ಮಗನ ಬಾಂಧವ್ಯಕ್ಕೆ ಸಾಕ್ಷಿಯಾಯಿತು ಬಿಗ್ ಬಾಸ್ ಮನೆ. ಅಮ್ಮನನ್ನು ಮಾತಾಡಿಸಲಾಗದೆ ತ್ರಿವಿಕ್ರಮ್ ಕಣ್ಣೀರು. ಬಿಗ್ ಬಾಸ್ ವಿರುದ್ಧ ನೋಡುಗರ ಆಕ್ರೋಶ. ಬೆಂಕಿಯಂತ ಕಣ್ಣಲ್ಲಿ ನೀರು, ವಿಕಿ ಫ್ಯಾನ್ಸ್ ಬೇಸರ. ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳ ಫ್ಯಾಮಿಲಿ ಆಗಮಿಸುತ್ತಿದ್ದಾರೆ. ಮೊದಲಿಗೆ ಭವ್ಯ ಅಕ್ಕ, ಮಗಳು ಮತ್ತು ತಾಯಿ ಬಂದ್ರು. ಈ ವೇಳೆ ಭವ್ಯ ಸಂತೋಷ ಪಟ್ರು. ಭವ್ಯ ಮನೆಯವರು ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆಗೆ ಚೆನ್ನಾಗಿ ಮಾತನಾಡಿಸಿದ್ರು. ಆನಂತರ ತ್ರಿವಿಕ್ರಮ್ ತಾಯಿ ಬಂದ್ರು. ಆದ್ರೂ ಸಹ ವಿಕ್ರಮ್ ಅವರನ್ನ ಮಾತನಾಡಿಸಲು ಆಗ್ಲೇ ಇಲ್ಲ. ಎಸ್, ನೀವೆಲ್ಲರೂ ಕೂಡ ಬಿಗ್ ಬಾಸ್ ನ ನಿನ್ನೆಯ ಎಪಿಸೋಡ್ ನೋಡಿಯೇ ಇರ್ತೀರಾ. ವಿಕ್ರಮ್ನ ಬಿಗ್ ಬಾಸ್ ಯಾವ ರೀತಿ ಆಟ ಆಡಿಸಿದ್ರು ಅಂತ. ತಾಯಿಯನ್ನ ಭೇಟಿಯಾಗಲು ಹಂಬಲಿಸ್ತಾ ಇದ್ರು. ಅಷ್ಟೇ ಯಾಕೆ, ಒಂದು ಗೇಮ್ ಕೂಡ ಕೊಟ್ರು. ಅದರಲ್ಲಿ ಕೂಡ ಒಂದಷ್ಟು ಟ್ವಿಸ್ಟ್ ಇಟ್ರು. ಅಂದಹಾಗೆ ತ್ರಿವಿಕ್ರಮ್ ತಾಯಿ ಬರೋ ಮುಂಚೆ ತ್ರಿವಿಕ್ರಮ್ ಹಾಗೂ ಅವರ ತಾಯಿಯ ಜೊತೆಗಿರುವ ಫೋಟೋವೊಂದನ್ನ ಕಳುಹಿಸಿಕೊಡ್ತಾರೆ. ತ್ರಿವಿಕ್ರಮ್ ತನ್ನ ತಾಯಿ ಬರ್ತಾರೆಂದು ಬಹಳ ಖುಷಿಯಲ್ಲಿ ಇದ್ರು. ಆದ್ರೆ ಬಿಗ್ ಬಾಸ್ ತ್ರಿವಿಕ್ರಮ್ ಅನ್ನ ಆಕ್ಟಿವಿಟಿ ರೂಮ್ಗೆ ಕರೆದ್ರು. ಅಲ್ಲಿ ಅವರಿಗೆ ಅವರದ್ದೇ ತಾಯಿಯ ಫೋಟೋ ತುಣುಕನ್ನ ನೀಡಿ, ಈ ಫಜಲ್ ಅನ್ನ 10 ನಿಮಿಷದಲ್ಲಿ ಪೂರೈಸಿದ್ರೆ ಮಾತ್ರ ನಿಮ್ಗೆ ತಾಯಿಯನ್ನ ಭೇಟಿ ಆಗ್ಬೇಕು, ಇಲ್ಲ ಅಂದ್ರೆ ಬೇಡ ಎಂದು ಚಾಲೆಂಜ್ ಮಾಡ್ತಾರೆ. ಫಜಲ್ ಪ್ರಾರಂಭ ಆಗೋ ಸ್ವಲ್ಪ ಸಮಯದ ಮುಂಚೆ ತ್ರಿವಿಕ್ರಮ್ ತಾಯಿ ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಕೊಡ್ತಾರೆ. ಎಲ್ರೂ ಅವರ ತಾಯಿಯನ್ನ ಚೆನ್ನಾಗಿ ಮಾತಾಡಿಸಿ ಆಶೀರ್ವಾದ ಕೂಡ ಪಡೆದುಕೊಂಡ್ರು. ಆದ್ರೆ ಅದನ್ನೆಲ್ಲ ಟಿವಿ ಮೂಲಕ ನೋಡ್ತಾ ಇದ್ದ ತ್ರಿವಿಕ್ರಮ್ ಫಜಲ್ ಕಂಪ್ಲೀಟ್ ಮಾಡಿದ್ರು. ಆದ್ರೆ ಬಿಗ್ ಬಾಸ್ ನೀಡಿದ ಸಮಯದಲ್ಲಿ ತ್ರಿವಿಕ್ರಮ್ಗೆ ಪೂರೈಸಲು ಆಗಲೇ ಇಲ್ಲ. ಆಗ ಬಿಗ್ ಬಾಸ್ ತ್ರಿವಿಕ್ರಮ್ ತಾಯಿಯನ್ನ ಬಿಗ್ ಬಾಸ್ ಮನೆಯಿಂದ ಹೊರಕ್ಕೆ ಹೋಗುವಂತೆ ಹೇಳ್ತಾರೆ. ಇನ್ನು ಅಂತೆಯೇ ಬೇಸರದಲ್ಲಿಯೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ್ರು. ಆಕ್ಟಿವಿಟಿ ರೂಮ್ ನಲ್ಲಿ ತ್ರಿವಿಕ್ರಮ್ ಹತ್ತು ಕರೆದ್ರೂ ಕೂಡ, ಇನ್ನೊಂದು ಅವಕಾಶಕ್ಕೆ ಗೋಗರೆದ್ರೂ ಸಹ ಬಿಗ್ ಬಾಸ್ ನೀಡಲೇ ಇಲ್ಲ. ನನ್ಗೆ ಬಹಳ ಸಂಕಟ ಆಗ್ತಾ ಇದೆ, ಮಗನನ್ನ ಕೇಳ್ದೆ ಅಂತ ಹೇಳಿ ಎಂದು ಎಲ್ರಿಗೂ ಹೇಳೇ ಹೋದ್ರು. ಅವ್ರು ಹೋದ್ಮೇಲೆ ಆಚೆ ಬಂದ ತ್ರಿವಿಕ್ರಮ್ಗೆ ಅವರು ತಾಯಿ ಕೊಟ್ಟ ಸರ ಇನ್ನಿತರೆ ವಸ್ತುಗಳನ್ನ ನೀಡಲಾಯಿತು. ಈ ಬಗ್ಗೆ ತ್ರಿವಿಕ್ರಮ್ ಬೇಜಾರಾಗ್ತಾರೆ. ತ್ರಿವಿಕ್ರಮ್ ಅವರ ತಾಯಿಯನ್ನ ಗುಟ್ಟಾಕಿ ಒಳಗೆ ಕಳಿಸಿದ್ರು. ಆಗ ಮಗನನ್ನ ತಬ್ಬಿ ಬಹಳ ಅತ್ಬಿಟ್ರು ಅವರ ತಾಯಿ. ಆ ದೃಶ್ಯ ಬಿಗ್ ಬಾಸ್ ಸ್ಪರ್ಧಿಗಳ ಕಣ್ಣಲ್ಲಿ ನೀರು ತರಿಸಿತು.